ದೊಡ್ಡಬಳ್ಳಾಪುರದಲ್ಲಿ ಒಬ್ಳು ಖತರ್ನಾಕ್ ಮಹಿಳೆ ಇದ್ದಾಳೆ. ಒಂದಲ್ಲ ಎರಡಲ್ಲ ಮೂರು ಮದ್ವೆಯನ್ನ ಮಾಡಿ ವಂಚನೆ ಮಾಡಿದ್ದಾಳೆ. ಮೂರು ಮದ್ವೆಯಾಗಿ ಲಕ್ಷ ಹಣವನ್ನ ಲೂಟಿ ಮಾಡಿದ್ದಾಳೆ ಈ ಖತರ್ನಾಕ್ ಮಹಿಳೆ. ಒಂದಲ್ಲ ಎರಡಲ್ಲ ಮೂರು ಮದ್ವೆ ಮಾಡಿ ವಂಚನೆಯನ್ನ ಮಾಡಿರುವಂತದ್ದು. ಮೂರು ಮದ್ವೆಯಾಗಿ ಲಕ್ಷ ಹಣವನ್ನ ಲೂಟಿ ಮಾಡಿದ್ದಾಳೆ. ಪ್ರೀತಿ ಪ್ರೇಮ ಮದುವೆ ಬಳಿಕ ಹಣ ದೋಚ್ಕೊಂಡು ಪರಾರಿ ಆಗ್ತಿರ್ತಾಳೆ. ಸುಧಾರಾಣಿ ಎನ್ನುವಂತ ಮಹಿಳೆ ವಿರುದ್ಧ ದೋಖಾ ಕೇಸ್. ದೊಡ್ಡಬಳ್ಳಾಪುರ ತಾಲೂಕಿನ ಅಣಬೆ ಗ್ರಾಮದ ಸುಧಾರಾಣಿ ಅನ್ನುವಂತ ಮಹಿಳೆ ವಿರುದ್ಧ ಠಾಣೆ ಮೆಟ್ಟಿಲೇರಿದ್ದಾರೆ ಇಬ್ಬರು ಗಂಡಂದಿರು. ಇನ್ನು ಮೊದಲನೇ ಪತಿ ವೀರೇಗೌಡ, ಎರಡನೇ ಗಂಡ ಅನಂತಮೂರ್ತಿ ಅಂತ ಅವರು ನ್ಯಾಯ ಸಿಗಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಮೊದಲು ಪ್ರೀತಿ ಮಾಡ್ತಿರೋದಾಗಿ ಹೇಳಿ ವೀರೇಗೌಡನನ್ನ ಮದ್ವೆ ಆಗಿರ್ತಾಳೆ ಈ ಸುಧಾರಾಣಿ. ಇನ್ನು ಮದ್ವೆ ಆಗಿ 2 ಮಕ್ಕಳಾದ ಮೇಲೆ ಗಂಡ ಮಕ್ಕಳನ್ನ ಬಿಟ್ಟು ಆರೋಪ ಮಾಡ್ತಾಳೆ. ವೀರೇಗೌಡಗೆ ಕಾರು ಬುಲೆಟ್ ಓಡ್ಸೋಕ್ ಬರಲ್ಲ ಅಂತ ಬಿಟ್ಟು ಹೋಗಿದ್ದೀನಿ ಅಂತ ಹೇಳ್ತಾಳೆ. ಇನ್ನು ಮೊದಲನೇ ಗಂಡ ಬಿಟ್ಟಂತ ನಂತರ ಡೆಲಿವರಿ ಬಾಯ್ ಅನಂತಮೂರ್ತಿ ಹತ್ರ ಗಂಡ ಸತ್ತ ಅಂತ ಹೇಳಿ ಮದ್ವೆ ಆಗಿರುವಂತದ್ದು. ದುಡ್ಡುಗೋಸ್ಕರ ಸರ್ ಅವಳು ನಂಗೆ ಬೇಡ ಸರ್. ನಾನು ಏನು ಗೊತ್ತಾ, ಮಕ್ಳಿಗೋಸ್ಕರ ಹೋರಾಡ್ತಾ ಇದ್ದೀನಿ. ನನ್ನ ಮಕ್ಳು ನಾನು ಕರ್ಕೊಂಡು ಹೊರಟಿರ್ತೀನಿ. ಅವ್ರ ಪಾಡು ಎಲ್ಲ ಮಾಡ್ಕೊಳ್ಳಿ ಅವಳು ಅಷ್ಟೇ. ನಂಗೆ ಬೇಡ ಸರ್. ಇವಳು ಸವಾಸನ ಬೇಕಾದ್ರೆ ಗಂಡನೂ ಸಹ ಹಾಕ್ಬಿಟ್ಟಳು. ಈಗ ದುಡ್ಡುಗೋಸ್ಕರ ಹಿಂಗ ಮದುವೆ ಮೇಲೆ ಮದುವೆ ಆಗ್ತಿದ್ರೆ ಏನ್ ಹೇಳ್ತೀರಾ? ಏನು ಹೇಳ ಸರ್, ನಾನು ಬಿಟ್ಟೆ 3 ವರ್ಷ ಆಗಡ್ಡೆ. ಅವಳು ಸಮಾಧಾನದಾಗ ಬರ್ತೀನಿ ಅಂತ ಹೇಳ್ದವಳು ಇವಾಗ ಕಣ್ಣು ಕಾಣಿಸ್ಕೊಂತ ಇರೋದು ನನಗೆ. ಅವಳು ಮಹಿಳಾ ಸಂಘದಲ್ಲಿ ಬೇರೆಯವ್ರಿಗೂ ಅನ್ಯಾಯ ಆಗಲ್ವ? ಬೇರೆ ಹುಡುಗರಿಗೆ ಅನ್ಯಾಯ ಸರ್. FIR ಮಾಡಿ ಸೆಂಟ್ರಲ್ ಜೈಲ್ಗೆ ಎತ್ತಾಕ್ಸ್ಬೇಕು ಸರ್. ಇವಳನ್ನ FIR ಮಾಡಿ ಸೆಂಟ್ರಲ್ ಜೈಲ್ಗೆ ಎತ್ತಾಕ್ಸ್ಬೇಕು ಅಷ್ಟೇ. ನನಗೆ ಗೊತ್ತಿದ್ದಂಗೆ FIR ಮಾಡಿ ಸೆಂಟ್ರಲ್ ಇಸ್ಕೊಂಡಿದ್ದೀನಿ ದುಡ್ಡು ಅಂತಾರೆ ಸರ್. ಅವ್ಳು ಬಾಯ್ ಬಿಟ್ಟು ಸುಳ್ಳು ಸರ್. ಅವಳು ಬಾಯ್ ಬಿಟ್ಟು ಸುಳ್ಳು. ದುಡ್ಡುಗೋಸ್ಕರ ಮದುವೆ ಆಗದ? ಮದುವೆ ಆಗೋದು ಯೂಸ್ ಮಾಡ್ಕೊಂಡು ಅವನ ಹತ್ರ ದುಡ್ಡು ಕಿತ್ಕೊಳ್ಳೋದು, ಓದ್ತಾ ಇರೋದು. ಗಂಡ ಸತ್ತಾಗ ಅಂತ ಹೇಳ್ಕೊಂಡ್ಬಿಟ್ಟವಳು ಆಲ್ರೆಡಿ. ಅವಳು ಯಾಮಾರ್ಸದೆ. ಇವಳು ದುಡ್ಡುಗೋಸ್ಕರ ಸರ್. ಅವಳು ನಂಗೆ ಬೇಡ ಸರ್. ನಾನು ಏನು ಗೊತ್ತಾ, ಮಕ್ಳಿಗೋಸ್ಕರ ಹೋರಾಡ್ತಾ ಇದ್ದೀನಿ. ವಿಡಿಯೋ ವೈರಲ್ ಆಗಿರೋದಕ್ಕೆ ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಆಗ್ತೀನಿ ಅಂತ ನನಗೆ ಭಯ ಹುಟ್ಟಿಸಿದ್ದಾರೆ. ನನ್ನ ಮೇಲೆ ಹೆದರಿಕೆ ಆಗ್ತಾ ಇದ್ದಾರೆ. ನ್ಯಾಯ ಕೇಳಕ್ಕೆ ಹೋಗಿದ್ದಕ್ಕೆ ನನ್ನ ಮೇಲೆ ಹೆದರಿಕೆ ಆಗ್ತಾ ಇದ್ದಾರೆ. ಅದಕ್ಕೆ ನಾನು ಕೊಡೋ ದುಡ್ಡು ಕೊಟ್ಬಿಡ್ಲಿ, ಅವರು ನನಗೋರ್ಗೂ ನನಗೆ ಯಾವ ಸಂಬಂಧನೂ ಇಲ್ಲ. ನನ್ನ ಹಣ ನನಗೆ ಕೊಟ್ಟರೆ ಅಷ್ಟೇ ಸಾಕು ಸರ್. ಇನ್ನೇನೂ ಬೇಡ ನನಗೆ. ನನ್ನ ಹಣ ನನಗೆ ಕೊಟ್ಟರೆ ನನಗೆ ಅಷ್ಟೇ ಸಾಕು. ಪಾಪ ಅವ್ರು ಮೊದಲನೇ ಅವ್ರಿಗೆ ನ್ಯಾಯ ಸಿಗಲಿ. ಅವ್ರಿಗಿಬ್ರು ಮಕ್ಕಳಿದ್ದಾರೆ, ಅವ್ರಿಗೆ ನ್ಯಾಯ ಸಿಗಲಿ. ಹೌದು ಸರ್. ಪಾಪ ಅವ್ರನ್ನ ದೂರ ಇಟ್ಟಿದ್ದಾರೆ. ಮಹಿಳಾ ಇದರಿಂದ ಅವ್ರನ್ನ ದೂರ ಇಟ್ಟಿದ್ದಾರೆ. ಹೀಗೆಲ್ಲ ಮಾಡಿದ್ದಾರೆ. ಅವರು ಡಿವೋರ್ಸ್ ಆಗಿಲ್ಲ. ಅವ್ರಿಗೂ ಮದುವೆ ಆಗೋ ಟೈಮಲ್ಲಿ ಡಿವೋರ್ಸ್ ಆಗಿದೆ ಅಂತ ಕೇಳಿದ್ರಾ? ಡಿವೋರ್ಸ್ ಆಗಿದೆ ಕೇಳೋದಕ್ಕೆ ಗಡ್ಡ ತೀರೋಗಿದ್ದಾರೆ ಅಂತ ಹೇಳಿದ್ರಲ್ಲ, ಅದ್ರಲ್ಲಿ ಡಿವೋರ್ಸ್ ಏನು ಬರಲ್ವಲ್ಲ ಸರ್. ತೀರೋಗಿದ್ದಾರೆ ಅಂದಮೇಲೆ ಇನ್ಯಾರು ಬರ್ತಾರೆ ಅಂತ ನಂಬಿಕೆ ಅಷ್ಟೇ. ಒಂದು ಹೆಣ್ಮಕ್ಳು ಬಾಳ್ಕೋ ಸಿಗುತ್ತಲ್ಲ ಅಂತ ಮದುವೆ ಆಗಿದ್ದು ಸರ್. ಹೌದು ಸರ್. ಅವರು ಅದೇ ಏನೇನೋ ಆ ಥರ ಹಂಗಿದೆ ಹಿಂಗಿದೆ, ನನ್ನ ಜಮೀನು ದುಡ್ಡು ಬರುತ್ತೆ, ಅದರಲ್ಲಿ ನಾನು ಕೊಡ್ತೀನಿ ವಾಪಸ್ ನಿನಗೆ ಅಂತ ಈಗೆಲ್ಲ ಹೇಳಿದ್ದಾರೆ ಸರ್. ವಿಡಿಯೋ ವೈರಲ್ ಆಗಿರೋದಕ್ಕೆ ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಆಗ್ತೀನಿ ಅಂತ